ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ದಯವಿಟ್ಟು ರೈತರು ಈ ಜೆಡಿಗಳನ್ನ, ಜೈಂಟ್ ವೆಂಚರ್ಸ್ನ, ಮತ್ತೆ ಇದು ಈ ಬಿಲ್ಡರ್ಗಳನ್ನ ಇವ್ರನ್ನ ಯಾವ್ದೇ ಕಾರಣಕ್ಕೂ ನಂಬಕ್ ಹೋಗ್ಬೇಡಿ. ನೀವು ಮಾರಂಗಿದ್ರೆ ಔಟ್ರೇಟ್ ಕೊಟ್ಟು ಮಾರ್ಬಿಡ್ರಿ. ಯಾವ್ದೇ ಕಾರಣಕ್ಕೂ ಇವ್ರಿಗೆ ನೀವು ಜೆಡಿಗಳಿಗೆಲ್ಲ ಕೊಟ್ಟು ಅವ್ರು ನಂಬೋ ಅಂತ ಕೆಲಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದೀವಿ. ಒಂದಷ್ಟು ವರ್ಷ ನಾವೇನ್ ಮಾಡಿದ್ವಿ, ಇವ್ರು ರಿಜಿಸ್ಟ್ರೇಷನ್ಗಳೇ ಸ್ಟಾಪ್ ಮಾಡಿ. ಆದ್ರೆ ಅವರು ಬಲಾಢ್ಯರು ಬಲ ಪ್ರಯೋಗ ಮಾಡ್ಕೊಂಡು ಬೇರೆ ಬೇರೆಯವ್ರಿಗೆಲ್ಲ ಲಕ್ಷಗಳೆಲ್ಲ ಕೊಟ್ಕೊಂಡು ಬೇರೆ ತರ ರಿಜಿಸ್ಟ್ರೇಷನ್ ಮಾಡ್ಕೊಂತ ಇದ್ರು. ಈಗ ಇಲ್ಲಿನೂ ಆ ತರದ್ದೇ ಒಂದು ಘಟನೆ ನಡೆದೈತಿ. ಇವರು ನೋಡಿ ರೈತರು ಇವ್ರ ಹತ್ರ ಏನ್ ಮಾಡಿದ್ದಾರೆ, SLV ಗೋಲ್ಡನ್ ಬಿಲ್ಡರ್ಸ್ ಇವ್ರೇನ್ ಮಾಡ್ತಾರೆ, ಇಲ್ಲ ನೋಡಿ ಅಲ್ಲಿ ಕಾಣಿಸ್ತೈತೆ ಬಿಲ್ಡಿಂಗ್, ಇದನ್ನ ಕಟ್ತಾರೆ. ಇದನ್ನ ಕಟ್ಟುವಾಗ ಇವ್ರಿಗೇನ್ ಹೇಳ್ತಾರೆ, ನೀವು ನಮ್ಗೆ ಲ್ಯಾಂಡ್ ಕೊಡಿ, ಅದ್ರಲ್ಲಿ ನಮ್ಗೆ 60%, ನಿಮ್ಗೆ ನಾವು 40% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಇವ್ರಿಗೇನ್ ಮಾಡಿದಾರೆ ಅಂದ್ರೆ ಕೇವಲ 29% ಕೊಟ್ಟು 11% ಕೊಟ್ಟಿಲ್ಲ. 11% ಇವ್ರು ಕೊಟ್ಟಿಲ್ಲ. ಇವ್ರೇನಾದ್ರು ಮಾತಾಡಕ್ ಏನಾದ್ರು ಹೋದ್ರೆ ಅವ್ರ ಕೈಯಲ್ಲಿ ದುಡ್ಡು ಕಾಸು ಬೇಕಾದಷ್ಟೇ. ಇವ್ರ ಹಸ್ಬೆಂಡ್ ಇವ್ರೇನಾದ್ರು ಲೀಗಲ್ ಆಗಿ ನಾವು ಫೈಟ್ ಮಾಡ್ಬೇಕು, ಮೇಲಲ್ಲಿ ಇವ್ರಿಗೊಂದು ಮೇಲ್ ಹಾಕ್ತಾರೆ, ನೀವು ಬಂದ್ ನಮ್ಮ ಆಫೀಸಲ್ಲಿ ಮಾತಾಡ್ರಿ ಅಂತ. ಇವ್ರಾಗ ಆಫೀಸಲ್ಲಿ ಮಾತಾಡಕ್ ಹೋದ್ರೆ ಇವ್ರ ಮೇಲೆ ಕೇಸ್ ಮಾಡೋಂತ ಕೆಲಸ ಮಾಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಇವ್ನು ಯಾರು ಇವ್ರಿಗೆ ಪಕ್ಕ ಫಸ್ಟ್ SLV ಗೋಲ್ಡನ್ ಬಿಲ್ಡರ್ಸ್ ಯಾರಿದ್ದಾರೆ ಇವ್ರು ನಂಬಕ್ ಹೋಗ್ಬೇಡಿ. ನೀವ್ ಯಾರ್ಯಾರು ಇಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಜಮೀನ್ ಕೊಟ್ಟಿದ್ದೀರಾ, ನೀವ್ ಯಾರ್ಯಾರು ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ಮೋಸ ಆಗ್ತೀವಿ. ಅವ್ರು ನಂಬಕ್ ಹೋಗ್ಬೇಡಿ. ಫಸ್ಟ್ ಏನು SLV ಗೋಲ್ಡನ್ ಟವರ್ಸ್ ಅವ್ರು ನಂಬೇಡ್ರಿ. ಒಂದು. ಎರಡನೇ ವಿಚಾರ, ಈ ತರ ಜೈಂಟ್ ವೆಂಚರ್ಸ್ ನರಸಿಂಹನಾಯ್ಡು ಅಂತ ಹೇಳ್ಬಿಟ್ಟು ಒಬ್ಬ ಬಿಲ್ಡರ್, ನರಸಿಂಹನಾಯ್ಡು ಅಂತ, ಈ ವ್ಯಕ್ತಿ ಏನ್ ಮಾಡ್ತಾನೆ, ನಿಮ್ಗೆ ಯಾಕೆ ನಾನು ಅದೇ ಮಾತಾಡೋ ಫಸ್ಟ್ ಜಮೀನ್ ತಗೊಳ್ಳೋ ಗೊತ್ತಲ್ಲಣ್ಣ, ನೈಸಾಗಿ ಯಾವ ತರ ಬೇಕು ಆ ತರ ಎಲ್ಲ ನೀಟಾಗಿ ಅವ್ರ ಹತ್ರ ಮಾತಾಡ್ಬಿಟ್ಟು ಇವಾಗ ನಿಮ್ ಕೈಯಲ್ಲಿ ನೀನ್ ಮಾಡ್ಕೊಳ್ರೆ ನಾವು ₹1 ಕೊಡಲ್ಲ ಅಂತ ನೋಡಿ. ಅವ್ನು ಕೊಡ್ಬೇಕಾಗಿರೋಂತ ಬ್ಯಾಲೆನ್ಸ್ ಇಷ್ಟು ಸ್ಕ್ವೇರ್ ಫೀಟ್ 2534.44 ಸ್ಕ್ವೇರ್ ಫೀಟ್ ಇವ್ರಿಗಿನ್ನ ಬ್ಯಾಲೆನ್ಸ್ ಅದ್ ನಾವು ಕೊಡಲ್ಲ, ನಿಮ್ ಕೈಯಲ್ಲಿ ಏನ್ ಮಾಡ್ತಿರೋ ಮಾಡ್ಕೊಳ್ರಿ ಅಂತ. ಆದ್ರೆ ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಪಾಪ, ಕೋರ್ಟಿಗೆ ಅಲ್ದಾಡಿ ಸುಸ್ತಾಗ್ಬಿಡ್ತಾರೆ. ಸಂದೇಶ ಹಂಗ್ ಮಾಡಲ್ಲ. ಕೋರ್ಟಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಈ ಲೇಔಟ್ ಮುಂದೆ ಬಂದು ಕುತ್ಕೊಂಡು ಈ ವಾರದಲ್ಲಿ ಇವ್ರಿಗೆ ಬಗೆಹರಿಬೇಕು. ಪಾಪ ಹುಡುಗಿ ಮಗುನ ಹಾಕೊಂಡು. ನಮಸ್ಕಾರ, ನನ್ನ ಹೆಸರು ಸತೀಶ್ ಅಂದ್ಬಿಟ್ಟು. ಸೊ ಇವತ್ತು ಇಲ್ಲಿ ನಿಂತಿದ್ದೀವಿ SLV ಗೋಲ್ಡನ್ ಟವರ್ಸ್ ಅಂತ ಒಂದು ಬಿಲ್ಡಿಂಗ್ ಮುಂದೆ. ಸೊ ನಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಜೆಡಿ ಕೊಟ್ಟಿದ್ವಿ. ಸೊ ಎಲ್ಲರಿಗೂ ಗೊತ್ತಿದೆ, ಜೆಡಿ ಅಂದಾಗ ಒಂದು ಪರ್ಸೆಂಟೇಜ್ಗೋಸ್ಕರ ಕೊಟ್ಟಿರ್ತೀವಿ, 60-41% ಕೊಟ್ಟಿದ್ವಿ. ಸೊ ಆಲ್ಮೋಸ್ಟ್ 6 years ಆಯ್ತು ನಾವು ಕೊಟ್ಟು. 6 years ಮುಂಚೆ 4 years ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಏನೇ ಇನ್ಫಾರ್ಮೇಶನ್ ಕೇಳಿದ್ರು, ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರು, ಇಲ್ಲಿವರೆಗೂ ಒಂದು ಡಾಕ್ಯುಮೆಂಟ್ ಅವ್ರು ಕೊಟ್ಟಿಲ್ಲ. ಅವ್ರು ಅಲ್ಲಿ ಪ್ರೂಫ್ ಕೊಡ್ಬೇಕು ಫಸ್ಟ್ ಕೊಟ್ಟಿದ್ದೀವಿ ಅಂತ. ಅದಾದ್ಮೇಲೆ ABC ಅನ್ನೋ ಒಂದು ಟವರ್ ಇರುತ್ತೆ. ಸೊ ಅಂದ್ರೆ GPS ಸ್ಟೋರ್ ಅಂತ ಬಂದು 3 ಬಿಲ್ಡಿಂಗ್ ಇರುತ್ತೆ. ಸಡನ್ ಆಗಿ ಚೇಂಜ್ ಆಗುತ್ತೆ, ಪ್ಲಾನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕೇಳಕ್ ಬಂದಾಗ ನಾವು ಯಾವ ಡಾಕ್ಯುಮೆಂಟೇಶನ್ ಕೂಡ ಕಲ್ಕಲ್ ಹತ್ರ ಹಡಿಯೋ ಕೂಡ ಇದೆ, ಯಾವುದೇ ಡಾಕ್ಯುಮೆಂಟೇಶನ್ ನಾವು ಯಾರಿಗೂ ಕೊಡಕ್ಕಾಗಲ್ಲ, ಬಿಕಾಸ್ ಅದು ಮಿಸ್ಟೀಲ್ ಆಗುತ್ತೆ ಹಾಗೆ ಅಂತಾರೆ. ಸರಿ ಆಯ್ತು, ನಾವು ಕೊಟ್ಟಿದೀವಲ್ಲ, ನಮ್ದು ಪ್ರಾಪರ್ ಆಗಿ ನಮ್ದು ಸೇವ್ ಆಗ್ಬೇಕು, ಪ್ರಾಪರ್ ಆಗಿ ಯಾವಾಗ ಕೊಡ್ತೀರ ಅಂತ ಹಾಗೆ ಅಂತ ಕೇಳ್ತೀವಿ. ಅದಾದ್ಮೇಲೆ ಸರಿ ಆಯ್ತು ಆಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾವ್ದೋ ಒಂದು ಸಪ್ಲಿಮೆಂಟರಿ ಎಕ್ಸಿಕ್ಯೂಟ್ ಆದ್ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವರು 3 ಸಪ್ಲಿಮೆಂಟ್ ಅದೇ ಅಲೋಟ್ಮೆಂಟ್ ಅಂತ ಚೇಂಜ್ ಮಾಡಿದ್ದಾರೆ. 3 ಸಲ UDS ಅಂತ ಬಂದಿರುತ್ತೆ, 416 ಇರುತ್ತೆ, 414 ಆಗುತ್ತೆ, 411 ಆಗುತ್ತೆ. ಅದಕ್ಕೂ ಕ್ಲಾರಿಟಿ ಇಲ್ಲ. ಯಾವ್ದು ಡಾಕ್ಯುಮೆಂಟೇಶನ್ ಕೇಳಕ್ ಬಂದ್ರೆ ನಿಮ್ಗೆ ಅಧಿಕಾರ ಇಲ್ಲ ಅನ್ನೋದು, ಇಲ್ಲ ನನ್ನ ವೈಫ್ ಅಧಿಕಾರ ಇಲ್ಲ ಅನ್ನೋದು, ಅವ್ರ ತಾಯಿ ಬರಲಿ ಅನ್ನೋದು ಮತ್ತೊಬ್ರು. ಬಟ್ ಅವ್ರಿಗೆ ಯಾರಿಗೂ ಓದಕ್ ಬರಲ್ಲ, ಬರೆಯಕ್ಕೂ ಬರಲ್ಲ, ಇವಾಗ ಕನ್ನಡ ಗೊತ್ತಿಲ್ಲ, ಅವ್ರು ಓದಕ್ಕೂ ಬರೆಯಕ್ಕೂ ಬರಲ್ಲ. ಸೊ ಆಗಿದ್ದಾಗ ಅವ್ರು ಕನ್ಸೆಂಟ್ ಹೆಂಗ್ ತಗೊಳ್ತಾರೆ, ಒಂದು ಕ್ಲಾರಿಟಿ ಇಲ್ಲ. ಅದನ್ನ ಕೇಳಕ್ ಬಂದಾಗ ರೂಢಿಸ ಮಾಡ್ತಾರೆ. ಆಮೇಲೆ ಹೆಣ್ಮಗುನ್ ಬಿಡೋದು ಮಾತಾಡಕ್ಕೆ ಮ್ಯಾನೇಜ್ಮೆಂಟ್ ಅವರು ಕ್ಲಾರಿಟಿ ಕೂಡ ಒಂದು ಹೆಣ್ಮಗು ಇಕ್ಕಿದ್ರೆ ಅಂದ್ಮೇಲೆ ಅಪ್ಪ ನಮ್ಗೆ ಲಾಸ್ ಆಗ್ತಿರ್ಬೇಕಾದ್ರೆ ನಮ್ದೊಂದು ಸಂಕಟ ಇರುತ್ತೆ, ಕೇಳಕ್ಕೆ ಇತ್ತು, ವಾಯ್ಸ್ ರೇಸ್ ಹಾಗೆ ಆಗುತ್ತೆ. ಅದನ್ನ ಅವರು ಥ್ರೆಟನಿಂಗ್ ಮಾಡ್ತಾ ಇದೀವಿ ಅನ್ನೋದು, ಮತ್ತೊಂದು ಮಾಡ್ತಾ ಇದೀವಿ ಅನ್ನೋದು. ಎಷ್ಟೊಂದ್ ಸಲ ಕೇಳಿದೀವಿ, ಲ್ಯಾಂಡ್ ಓನರ್ಸ್ ಎಲ್ಲರೂ ಕರೆಸಿ ಮಾತಾಡಿ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ, ಸೈನ್ ಮಾಡಿದ್ದಾರೆ. ಬಟ್ ಡಾಕ್ಯುಮೆಂಟೇ ಪ್ರೊವೈಡ್ ಮಾಡಿಲ್ಲ ಅಂದ್ಮೇಲೆ ಅವ್ರಿಗೆ ಕ್ಯಾಲ್ಕುಲೇಷನ್ಸ್ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಒಂದು ಬ್ಯಾಂಗ್ಳೂರಲ್ಲಿ 30-40 ಸೈಟ್ ತಗೊಂಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಒಂದು ಮಿನಿಮಮ್ ಮನಸ್ಸು 60 lakh ಬೇಕು, ಅವ್ನು ಕಟ್ಬೇಕಂದ್ರೆ 1 ಕೋಟಿ ಆಗುತ್ತೆ. ಇವತ್ತು ಇಲ್ಲಿ ಒಂದು 2,000 ಸ್ಕ್ವೇರ್ ಫೀಟ್. ಸೊ ಅವ್ರು ಪ್ರಮೋಟ್ ಮಾಡೋ ಪ್ರಕಾರ 13,000 ಆಗಿದೆ. ಸೊ ಆತರ ಹೋದಾಗ 3 to 4 CR ಆಗಿದೆ. ಸೊ ಇವ್ನು ಮಚ್ಚ ಅಂತ ಬಂದಾಗಲೂ ಅವ್ನು 1,000ಕ್ಕೆ ಆಟ ಓಡಿಸ್ತಾನೆ. ಈಗ ನಾವು ಸಂಕಟ ಆಗಲ್ವಾ, ನಾವೇನ್ ಬಿಡಕ್ ಸಾಧ್ಯತೆ ಇವ್ರ ಹತ್ರ? ಅಂಡ್ ಹಾಗೆ ನಾವ್ ಜಾಸ್ತಿ ಕೇಳ್ತಾ ಇಲ್ಲ, ನಾವ್ ಎಷ್ಟು ಕೊಟ್ಟಿದೀವಿ, ₹5 ಕೊಟ್ಟಿದ್ದೀನಪ್ಪ ನಿಮ್ಗೆ, ನಂಗೆ ₹5 ಕೊಡು, ಶಿಕ್ಷಕ ಓಕೆ, ಲಾಭ ಬೇಡ ನಮ್ಗೆ, ನಾವೇನ್ ಕೊಟ್ಟಿದೀವಿ ಅದನ್ನ ಕೊಡು. ಅದನ್ನ ಕೂಡ ಕಮ್ಮಿ ಹೇಗೆ ಅಕ್ಸೆಪ್ಟ್ ಮಾಡಕತ್ತೆ? ಆ ಕಮ್ಮಿನ ಅಕ್ಸೆಪ್ಟ್ ಮಾಡ್ಬೇಕಂದ್ರೂ ಕೂಡ ದೌರ್ಜನ್ಯ ಮಾಡ್ತಿರೋದು ಅವರು. ಏನ್ ಮಾಡ್ಕೋ ಕೊಡಲ್ಲ, ಏನಾಗುತ್ತೆ?
ನಮ್ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಇದೆ, ನಾವು ನೋಡ್ಕೋತೀವಿ. ಹಾಗಾಗಿ ತುಂಬಾ ಮಾತಾಡಿ ಇದು ಸಾಲ್ವ್ ಆಗಿಲ್ಲ, ನಾನು ಆಡಿಗಳು ರಿಲೀಸ್ ಮಾಡ್ತೀನಿ ಫರ್ದರ್. ಅವ್ರು ಮಾತಾಡಿದ್ದಾರೆ, ದೊಡ್ಡ ದೊಡ್ಡ ರೆಸ್ಟ್ಗಳನ್ನ ತಗೊಂಡಿದ್ದಾರೆ. ಎಲ್ಲಾನು ತಂದಿಯಲ್ಲ ಅಲ್ಲ, ಕೆಲಸ ಮಾಡೋಂತಾರೆ ನಿಮ್ಗೆ ಸುಡಿಬೇಕಾದ್ರೆ ಕೆಲಸ ಮಾಡೋರು ಮಾಡ್ಬೇಡ ನಿಂಗೆ ಕಿರೀಟ ಹಾಕ್ಬೇಕಾ ಇವಾಗ? ನಿಮ್ಗೆ ಅಂತ ನಾನು ಏನ್ ಮಾತಾಡ್ತಾ ಇವಾಗ ನೀನು? ಕೆಲಸ ಮಾಡೋರು ಕೆಲಸ ಮಾಡೋರ್ಗೆ ಕೊಡ್ತೀನಿ ನೋಡೋ ಏನ್ ಮಾಡ್ತೀನಿ ಅಂತ. ಕೆಲಸ ಮಾಡೋರು ನಿನ್ಗೆ ನೀನು ಒಂದ್ ಕಡೆ ಕೆಲಸ ಮಾಡ್ತಾ ಇದೀಯಾ, ನೀನು ಒಂದ್ ಕಡೆ ಕೆಲಸ ಮಾಡ್ತಾ ಇದೀಯಾ, ಮತ್ತೆ ಕೆಲಸ ಮಾಡೋದು ಕೆಲಸ ಮಾಡೋದು ಕರ್ಸೋದು ಕೆಲಸ ಮಾಡೋದು ಕೆಲಸ ನಾನು ಕುತ್ಕೊಂಡು ಹೇಳ್ತಾ ಇದ್ದೀನಿ ತಾನೇ. ನಿಮಿಷ ಇರಿ. 46/1 ಅಲ್ಲಿ SWD ನೋಟಿಫಿಕೇಶನ್ ಆಗಿದೆ ಅಲ್ವಾ? ನೋಟಿಫಿಕೇಶನ್ చూపించండి ಅಮ್ಮಾಯಿ. ನಮ್ಮದು ಯಾಕೆ ಮೇಡಮ್? ನಾವು ನಿಮ್ಗೆ ಹೇಳ್ತಾರದು ಓಪನ್ ಚೇಂಜ್ ಆಗಿ ನಿಮಗೆ ಮೇಲ್ ಬಂದಿದೆಯಲ್ಲ, SWD ಮೇಲ್ ಬಂದಿದೆಯಲ್ಲ, ಅವತ್ತು ನಾವು JCB ತಗೊಂಡು ಹೊಡಿಬೇಕಾದ್ರೆ ಕಮ್ಮಿ ಮಾಡಿ ಏನ್ ಬೇಕಾಗ್ತಾರ ನೀವು? ಅವ್ರು ಲ್ಯಾಂಡ್ ಮುಂದೆ ನೀವೇನ್ ಬೇಕಾಗ್ತಿರೋದು? ಕೊಡ್ತೀನಿ, ನಿಮ್ದು ನೀವು ಮಾತಾಡೋದೆಲ್ಲ ಕೊಡ್ತೀನಿ.